ಶ್ರೀ ಗುರುಭ್ಯೋ ನಮಃ. ಶ್ರೀ ಜ್ಞಾನಜ್ಯೋತಿ ಜ್ಯೋತಿಷ್ಯ ಮಂದಿರದ ವತಿಯಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು ದಿನದ ಜ್ಯೋತಿಷ್ಯ, ವಾಸ್ತು, ಆಗಮ ಶಾಸ್ತ್ರದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು. ಈ ಕಾರ್ಯಾಗಾರದಲ್ಲಿ 4 ಜನ ಉಪನ್ಯಾಸಕರು 4 ವಿಚಾರಗಳನ್ನು ಇವತ್ತು ತಿಳಿಸ್ಕೊಟ್ರು. ಸಾಗರ್ ಶಾಸ್ತ್ರಿಗಳು ಆಗಮೋಕ್ತ ಜಾತಕದಲ್ಲಿರ್ತಕ್ಕಂತಹ ಪರಿಹಾರಗಳನ್ನು ಹೇಗೆ ಮಾಡ್ಕೋಬೇಕು ಅಂತಕ್ಕಂತಹ ಉಪನ್ಯಾಸವನ್ನು ಅವ್ರು ಮಾಡಿದ್ರು. ಶರತ್ ಆಚಾರ್ಯರು ಒಂದು ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂದರೆ ಯಾವ್ಯಾವ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಇವತ್ತು ಕ್ಲಾಸನ್ನು ಮಾಡಬೇಕು ಅಂತಕ್ಕಂತಹ ತರಗತಿಯನ್ನು ಉಪನ್ಯಾಸವನ್ನು ಅವ್ರು ನೀಡಿದ್ರು. ಅದೇ ರೀತಿ ನಮ್ಮ ಪ್ರೀತಿಯ ಗುರುಗಳು ಡಾಕ್ಟರ್ ಮೂಗೂರು ಮಧುದೀಕ್ಷಿತ್ ಗುರುಜಿಯವರು ಇವತ್ತಿನ ದಿನದಲ್ಲಿ ಒಂದು ಕಟ್ಟಡ, ಮಳಿಗೆ ಹಾಗೂ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಬೇಕು ಅಂದರೆ ಒಂದು ಆಯ ಅಂತಕ್ಕಂಥದ್ದು ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಅದನ್ನು ಆಯವನ್ನು ಹೇಗೆ ನಿರ್ಣಯವನ್ನು ಮಾಡಬೇಕು, ಎಷ್ಟು ಅಳತೆಯನ್ನು ತಗೋಬೇಕು, ಹೊರಾಯ, ಒಳಾಯ ಹಾಗೂ ಮಧ್ಯ ಆಯ ಯಾವ ಯಾವ ಕಟ್ಟಡಗಳಿಗೆ ತಗೋಬೇಕು ಅಂತಕ್ಕಂಥ ಸಂಪೂರ್ಣ ತರಗತಿಯನ್ನು, ಉಪನ್ಯಾಸವನ್ನು ಗುರುಗಳು ನೀಡಿದರು. ಅದೇ ರೀತಿ ಸಂಸ್ಥೆಯ ಸಂಸ್ಥಾಪಕರಾದ ನಾನು ವಿದ್ವಾನ್ ಜೆ.ಇ. ಶಿವಕುಮಾರ್ ಇವತ್ತು ಗೋಚಾರದಲ್ಲಿ ಗುರು ಬದಲಾವಣೆಯಾಗಿ 12 ರಾಶಿಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ, ಯಾವೆಲ್ಲ ರಾಶಿಗಳಿಗೆ ಗುರುಬಲ ಇದೆ, ಯಾರಿಗೆಲ್ಲ ಗುರುಬಲ ಇಲ್ಲ, ಗುರುಬಲ ಇಲ್ಲದೇ ಇರೋರು ಏನೆಲ್ಲ ಪರಿಹಾರಾದಿಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ತರಗತಿಯನ್ನು ಇವತ್ತು ನೀಡಿ ಇವತ್ತು 100 ಜನ ವಿದ್ಯಾರ್ಥಿಗಳು ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಹಾವೇರಿ, ಹಾಸನ, ಮಂಡ್ಯ, ಮೈಸೂರು, ಬೆಂಗಳೂರು ಹೀಗೆ ನಾನಾ ಭಾಗದಿಂದ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಲಾಗ್ತದೆ. ಅದೇ ರೀತಿ ಇವತ್ತು 3 ಜನ ಅತಿಥಿಗಳು ಬಂದು ಡಾಕ್ಟರ್ ಪದವಿಯನ್ನು ಪಡೆದಿದ್ದಂಥ ಅತಿಥಿಗಳಿಗೆ ಗೌರವ ಸಮರ್ಪಣೆ ನೀಡಿ 16 ಜನ ದೇವಾಲಯದ ಅರ್ಚಕರು, ವಿದ್ವಾಂಸರು ಹಾಗೂ ಪಂಡಿತರು ಬಂದಿದ್ದರು. ಅವರಿಗೆ ಸಂಸ್ಥೆಯ ವತಿಯಿಂದ ಗೌರವನ ಸಮರ್ಪಣೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅಂತೇಳಿ ನಾವು ಭಾವಿಸಿದ್ದೀನಿ. ಎಲ್ಲರೂ ಕೂಡ ಹೆಚ್ಚಿನ ವಿದ್ಯೆಯನ್ನು ಕಲಿತಕ್ಕಂಥವ್ರು ಶ್ರೀ ಮಾಯಕಾರ ಗುರುಕುಲ ಸಂಸ್ಥೆ ಹಾಗೂ ಜ್ಞಾನಜ್ಯೋತಿ ಜ್ಯೋತಿಷ್ಯ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿ ವಿದ್ಯೆಯನ್ನು ಕಲಿತಕ್ಕಂಥವ್ರು ಮುಂದುವರ್ಸ್ಕೊಂಡು ಹೋಗಿ ಶುಭವಾಗಲಿ. 720-461-8956 ಶಿವಕುಮಾರ್, ಜೆ.ಇ. ವಿದ್ವಾನ್. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಭಾಳ ವಿಶೇಷವಾಗಿರುವಂತಹ ಒಂದು ದಿನ ಇದು. ಶ್ರೀ ಮಾಯಕಾರ ಗುರುಕುಲದಿಂದ ಇಲ್ಲಿವರೆಗೆ 112 ಕಾರ್ಯಾಗಾರಗಳು, ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳನ್ನು ಆಯೋಜಿಸಿ ಈಗ 15-16 ಸಾವಿರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಅಧ್ಯಯನ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಶಿವಕುಮಾರ್ ಕೂಡ ಒಬ್ಬರು. ಜ್ಞಾನಜ್ಯೋತಿ ಜ್ಯೋತಿಷ್ಯ ಮಂದಿರ ಸಂಸ್ಥೆಯಿಂದ ಈ ಕಾರ್ಯಾಗಾರವನ್ನು ಮಾಡಬೇಕು ಅಂತೇಳಿ, ಯಾಕಂದರೆ ಒಬ್ಬ ಗುರು ಮುಂದೆ ಬಂದರೆ ಸಾಕಾಗಲ್ಲ, ಕಲ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಮುಂದಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಾಗಾರವನ್ನು ಆಯೋಜಿಸಿರುವಂಥದ್ದು ಶಾಸ್ತ್ರ ಪ್ರಚಾರವನ್ನು ಮಾಡಬೇಕು ಅಂತ. ಯಾಕಂದರೆ ಮೂಲ ಶಾಸ್ತ್ರಗಳು ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡಲೇಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಾಗಾರದಲ್ಲಿ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದಿರುವಂಥದ್ದು ಮತ್ತು ಎಲ್ಲ ರಾಜ್ಯದ ಬೇರೆ ಬೇರೆ ಪ್ರಾಂತ್ಯದಿಂದ ಮತ್ತು ನಮ್ಮ ಗುರುಕುಲದ ಮಾಯಕಾರ ಗುರುಕುಲದ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಗಮಶಾಸ್ತ್ರ, ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರದ ವಿಷಯವನ್ನು, ಉಪನ್ಯಾಸವನ್ನು ಇವತ್ತು ಕೇಳಿರುವಂಥದ್ದು ಭಾಳ ಖುಷಿಯ ವಿಷಯವಾಗಿದೆ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಕಾರ್ಯಾಗಾರಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿರೋದ್ರಿಂದ ಮತ್ತು ನಮ್ಮ ಶಿವವರ ಸಂಸ್ಥೆಯಿಂದ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳಾಗಲಿ, ಆ ಮಲೆ ಮಹದೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ, ಕಲಿಯುವವರ ಮತ್ತು ತಿಳಿಯುವವರ ಸಂಖ್ಯೆ ಹೆಚ್ಚಾಗಲಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ. ನಿಮ್ಮ ಚಂದನ್ ದೀಕ್ಷಿತ್. ಇವತ್ತು ವಿಶೇಷವಾಗಿ ಜ್ಯೋತಿಷ್ಯ ಮತ್ತು ಆಗಮ ಮತ್ತು ವಿಶೇಷವಾಗಿ ವಾಸ್ತು ಸಂಬಂಧಪಟ್ಟಂತಹ ಕಾರ್ಯಾಗಾರ ನಡೆದಿದೆ. ಅದು ಕೂಡ ವಿಶೇಷವಾಗಿ ಶ್ರೀ ಜ್ಞಾನಜ್ಯೋತಿ ಜ್ಯೋತಿಷ್ಯ ಮಂದಿರದ ವತಿಯಿಂದ ಇವತ್ತು ತುಂಬ ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ಈ ಇಷ್ಟೊತ್ತವರೆಗೂ ಕೂಡ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಾಗಿದೆ. ಇದೇ ರೀತಿಯಾಗಿ ನಮ್ಮ ಮೈಸೂರಿನಲ್ಲಿ ಈ ಒಂದು ಪ್ರಾಂತ್ಯದಲ್ಲಿ ಇದೇ ರೀತಿ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಕಾರ್ಯಾಗಾರವನ್ನು ನೋಡಲಿಕ್ಕೆ ನಾವು ಇಷ್ಟಪಡ್ತೇವೆ. ಹಾಗಾಗಿ ನಮ್ಮ ಕರ್ನಾಟಕ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಯಿಂದನೂ ಕೂಡ ಬಂದಿದ್ದಾರೆ. ಹಾಗಾಗಿ ಬಹಳ ಖುಷಿಯಾಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ಧರ್ಮೋ ರಕ್ಷತಿ ರಕ್ಷಿತಃ. ನಿಜವಾದಂಥ ಜ್ಞಾನ ಅಲ್ಲ, ನಾವು ಹೊಟ್ಟೆಪಾಡಿಗಾಗಿ ನಾವು ನೀವೆಲ್ಲ ಮಾಡ್ತಾ ಇದ್ದೀವಿ, ಕಲ್ತಿದ್ದೀವಿ, ಹೇಳ್ತಾ ಇದ್ದೀವಿ. ಹೇಳಿದ ವಿಷಯವನ್ನು ಅವರು ಅನುಸರಿಸಬೇಕು. ಆ ರೀತಿ ಒಂದು ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾವು ನೀವೆಲ್ಲ ಅದೇ ವೃತ್ತಿಯವರು, ಅದೇ ಅನುಯಾಯಿಗಳು. ನೀವು ಯಾರು ಎಲ್ಲರೂ ನನ್ನನ್ನು ಸೇರಿಸ್ಕೊಂಡು ನಮ್ಮನೆ ತಂತಾಗ ಆಗಮ ಓದಿಲ್ಲ, ಜ್ಯೋತಿಷ ಕಲ್ತಿಲ್ಲ,
ವಾಸ್ತು ಅಂತ ಗೊತ್ತೇ ಇಲ್ಲ. ಅದು ನಾವೆಲ್ಲ ಈಗ ನಮ್ಮ ಊರಲ್ಲಿ ನಮ್ಮ ರಾಜ್ಯದಲ್ಲಿ ನಾವೇ ದೇವಸ್ಥಾನ ಬ್ರಾಹ್ಮಣ ಸ್ಥಾನ ಪಟ್ಟಷ್ಟು ವಾಸ್ತು ಪರಮ ಸ್ಥಾನ ಪಡ್ಕೊಂಡಿದ್ದೀರಿ. ಆಗವಾಗ ಎಷ್ಟು ವಿಸ್ತಾರ ಅಂತಂದರೆ ಒಬ್ಬ ಬರೀತಾನೆ ಪುಣ್ಯಾತ್ಮ, ಇವಾಗ ಗೊತ್ತು ನಮ್ಗೆ ಯಾಕೆ ಕೆಲಸ ಸಿಕ್ತು ಅಂತ. 28 ಆಗಮ ಇದೆ, ಉಪಗಮ 207 ಇದೆ. ಅದಕ್ಕೆ ಪರಿಪುಷ್ಟವಾದಂತಹ ಗ್ರಂಥಗಳು ಸಾವಿರಾರಿವೆ. 28 ಆಗಮ 207 ಉಪಗಮದಲ್ಲೇ ಲಕ್ಷ ಗ್ರಂಥಗಳಿವೆ. ಗ್ರಂಥ ಅಂದ್ರೆ ಶ್ಲೋಕ ಅಂತ ಗ್ರಂಥಗಳಿವೆ ಅಂತ ಹೇಳ್ತಾನೆ. ಅಂದರೆ ಪಡ್ನಿ ಯಾವನೋ ಲೆಕ್ಕ ಹಾಕಿ ಹೇಳ್ತಾನೆ, ಒಂದು ಬರೆದುಬಿಟ್ಟು ಅದಕ್ಕೆ 18 0 ಹಾಕಿ ಎಷ್ಟಾಯಿತು ಅಷ್ಟು ಗ್ರಂಥಗಳಿವೆ. ಇನ್ನೂ ಸಿಕ್ಕಿಲ್ಲ, ಸಿಕ್ಕಿದವು ಕೆಲವು ಮಾತ್ರ, ಪ್ರಿಂಟ್ ಆಗಿದವು ಇನ್ನೂ ಕೆಲವು ಮಾತ್ರ. ಪ್ರಿಂಟ್ ಆಗಿದ್ದು ನಮ್ಮಂತ ಸಿಕ್ಕಿಲ್ಲ 5-6